ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಈಗ ಮಳೆ ಆಗ್ತಾ ಇದೆ. ಜೂನ್ ತಿಂಗಳಲ್ಲಿ ಮಳೆ ಬರಲಿಲ್ಲ. ಜುಲೈ ಆರಂಭದಿಂದಲೂ ಮಳೆ ಚುರುಕನ್ನ ಪಡ್ಕೊಂಡಿದೆ. ಪರಿಣಾಮ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳು ಅಬ್ಬರಿಸ್ತಾ ಇವೆ. ಕೃಷ್ಣಾ ನದಿಯ ಒಳಹರಿವಿನಲ್ಲಿ ಮತ್ತೆ ಹೆಚ್ಚಳ ಆಗಿದೆ. ಒಂದೇ ದಿನ 25,000 ಕ್ಯೂಸೆಕ್ ನೀರು ಹೆಚ್ಚಳವಾಗಿದೆ. ದೂದ್ಗಂಗಾ, ವೇದಗಂಗಾ ನದಿಗಳು ಅಬ್ಬರಿಸ್ತಾ ಇವೆ. ರಾಜ್ಯಕ್ಕೆ ಒಟ್ಟು 80,000 ಕ್ಯೂಸೆಕ್ ಒಳಹರಿವಿದೆ. ಕೃಷ್ಣಾ ನದಿಗೆ ಅಡ್ಡಲಾಗಿರುವಂತಹ ಕಲ್ಲೋಳ ಬ್ಯಾರೇಜ್ ಮುಳುಗಡೆಯಾಗಿದೆ. ನಿಪ್ಪಾಣಿ ತಾಲೂಕಿನ 3 ಸೇತುವೆಗಳು ಮುಳುಗಡೆ ಆಗಿದೆ. ಹಾಗಾಗಿ ಜಿಲ್ಲಾಡಳಿತ ನದಿಗೆ ಯಾರು ಇಳಿಬಾರದು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ಯಾಕಂದ್ರೆ ಹರಿಯೋ ನದಿ ದಡದಲ್ಲಿ ಬಟ್ಟೆ ತೊಳೆಯೋದು, ಸ್ನಾನ ಮಾಡೋದು, ಮೀನು ಹಿಡಿಯೋದು ಇದನ್ನೆಲ್ಲ ಜನ ಮಾಡ್ತಾರೆ. ಇಲ್ಲಿ ಹೆಸರಿಗೆ ಮಾತ್ರ ನಾಮಫಲಕವನ್ನ ಹಾಕಿ ಜಿಲ್ಲಾಡಳಿತ ಸುಮ್ಮನೆ ಕೂತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಮತ್ತೆ ಅಲ್ಲಿ ಹೋಗುವಂತ ಜನನೂ ಕೆಲವೊಂದು ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಪ್ರತ್ಯಕ್ಷ ವಿವರಣೆಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಲೋಹಿತ್. ನೋಡ, ಬೆಳಗಾವಿ ಸೇರಿದಂತೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಕಳೆದ 5 ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಪರಿಣಾಮವಾಗಿ ಈಗ ರಾಜ್ಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಕಳೆದ 5 ದಿನಗಳ ಹಿಂದಷ್ಟೇ ಸಂಪೂರ್ಣವಾಗಿ ಬತ್ತಿ ಹೋಗಿದ್ದ ನದಿಗಳಿಗೆ ಈಗ ಜೀವಕಳೆ ಬಂದಿರತಕ್ಕಂಥದ್ದು. ಸೊ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇವತ್ತು ನದಿಗಳು ತಮ್ಮ ಅಪಾಯದ ಮಟ್ಟದಲ್ಲಿ ಇವತ್ತು ಹರಿತಾ ಇದ್ದಾವೆ ಅಂತಂದರೆ. ಸೊ ಈ ಒಂದು ದೃಶ್ಯಗಳು ಬಂದ್ಬಿಟ್ಟು ಇವತ್ತು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ಹರಿಯುವಂಥ ಕೃಷ್ಣಾ ನದಿಯ ದೃಶ್ಯಗಳು. ಬಹುತೇಕ 5 ದಿನಗಳ ಹಿಂದೆಯೇ ಸಂಪೂರ್ಣವಾಗಿ ಈ ಒಂದು ನದಿ ಖಾಲಿಯಾಗಿತ್ತು. ಕುಡಿಯೋದಕ್ಕೂ ಸಹ ನೀರಿಲ್ಲ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ 5 ದಿನಗಳಲ್ಲಿ ಏನು ಇವತ್ತು ಮಳೆ ಸುರಿತಾ ಇದೆ, ಪರಿಣಾಮವಾಗಿ ಈಗ ರಾಜ್ಯಕ್ಕೆ ಸರಿಸುಮಾರು 80,000 ಕ್ಯೂಸೆಕ್ಸ್ ಅಷ್ಟು ನೀರು ಹರಿದು ಬರ್ತಾ ಇದೆ. ಕೃಷ್ಣಾ ನದಿಯ ಜೊತೆಗೇ ಏನಂತಂದರೆ ವೇದಗಂಗಾ, ದೂದ್ಗಂಗಾ, ಘಟಪ್ರಭಾ ನದಿಗಳಿಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದು ಇವತ್ತು ಚಿಕ್ಕೋಡಿ ತಾಲೂಕಿನಾದ್ಯಂತ ಬರೋಬ್ಬರಿ 6 ಕೆಳ ಹಂತದ ಸೇತುವೆಗಳು ಜಲಾವೃತಗೊಂಡು ಇವತ್ತು ಜನ ಪರ್ಯಾಯ ಮಾರ್ಗಗಳ ಮೂಲಕ ಸಂಚಾರ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನಂತಂದರೆ ಅತಿಯಾದ ಮಳೆಯಿಂದಾಗಿ ಇವತ್ತು ಮಹಾರಾಷ್ಟ್ರದಲ್ಲಿ ಏನು ಮಳೆ ಬೀಳ್ತಾ ಇದೆ, ಮಹಾರಾಷ್ಟ್ರದ ಜಲಾಶಯಗಳಿಂದ ಯಾವುದೇ ಪ್ರಮಾಣದಲ್ಲಿ ನೀರು ಇದುವರೆಗೂ ಕೂಡ ಬಿಟ್ಟಿಲ್ಲ. ಆ ಜಲಾಶಯಗಳು ಕೂಡ ಏನಂತಾರೆ ಈಗಲೂ ಕೂಡ ಖಾಲಿ ಇರತಕ್ಕಂಥದ್ದು. ಈಗೇನು ನೀರು ಬರ್ತಾ ಇದೆ ಇದು ಬರೀ ಮಳೆ ನೀರು ಮಾತ್ರ ಇಷ್ಟೊಂದು ಪ್ರಮಾಣದಲ್ಲಿ ಬರ್ತಾ ಇದೆ. ಈಗಾಗಲೇ ಏನಂತಂದರೆ ಬೆಳಗಾವಿ ಜಿಲ್ಲಾಡಳಿತ ನದಿ ತೀರದಲ್ಲಿ ಸಾಕಷ್ಟು ಹೈ ಅಲರ್ಟನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ಅಪಾಯದ ಮಟ್ಟ ಮೀರಿ ಹರಿತಾ ಇರೋದ್ರಿಂದ ಯಾರೂ ಕೂಡ ನದಿ ದಡಗಳಿಗೆ ಹೋಗಬೇಡಿ, ಅಲ್ಲಿ ಬಟ್ಟೆಗಳನ್ನ ತೊಳಿಬೇಡಿ ಅನ್ನುವಂಥ ಕಟ್ಟುನಿಟ್ಟಿನ ಆದೇಶ ಮಾಡಿದೆ. ಆದರೆ ಜನ ಮಾತ್ರ ಅದಕ್ಕೆ ಕ್ಯಾರೆ ಅಂತ ಇಲ್ಲ. ಅದ್ರ ಜೊತೆಗೆ ಒಂದು ರೀತಿ ಜಿಲ್ಲಾಡಳಿತವೂ ಕೂಡ ಸಾಕಷ್ಟು ಇಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದೆ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂತಂದರೆ ಆ ನದಿ ಏನು ಎಂಟ್ರಿ ಆಗ್ತೀವಿ ಅಲ್ಲಿ ಬರೀ ಫಲಕಗಳನ್ನು ಹಾಕಿ ಇಲ್ಲಿ ನಿಷೇಧವನ್ನು ಹೇರಲಾಗಿದೆ. ಯಾರೂ ಕೂಡ ನದಿ ದಡಗಳಿಗೆ ಹೋಗಬೇಡಿ ಅನ್ನುವಂಥ ಫಲಕಗಳನ್ನ ಮಾತ್ರ ಹಾಕಿ ಜಿಲ್ಲಾಡಳಿತ ಸುಮ್ಮನೆ ಕೂತ್ಕೊಂಡಿದೆ. ಆದರೆ ಜನ ಮಾತ್ರ ಏನಂತಂದರೆ ನದಿ ದಡಗಳಿಗೆ ಬಂದು ಇಲ್ಲಿ ಬಟ್ಟೆ ತೊಳೆಯುವಂಥದ್ದು, ಇಲ್ಲೇ ಸ್ನಾನ ಮಾಡುವಂಥದ್ದು, ಮೀನುಗಾರಿಕೆ ಮಾಡುವಂಥದ್ದು, ತಮ್ಮ ವಾಹನಗಳನ್ನ ತೊಳೆಯುವಂಥದ್ದು ಮಾಡ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಹೇಳೋದಾದರೆ ಈಗಾಗಲೇ ಏನಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಈಗಲೂ ಕೂಡ ಏನಂತಂದರೆ ಕ್ಷಣಕ್ಕೂ ಕೂಡ ನೀರಿನ ಒಳಹರಿವಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆ. ಒಂದು ಕಡೆ ಮಳೆ ಆಗ್ತಾ ಇರೋದ್ರಿಂದ ಇನ್ನು ರೈತಾಪಿ ವರ್ಗ ಸಾಕಷ್ಟು ಸಂತಸವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ಬೆಳಗಾವಿ ಭಾಗದಲ್ಲಿ ಮಳೆ ಆಗ್ತಾ ಇದೆ. ನದಿಗಳ ಒಳಹರಿವಿನ ಪ್ರಮಾಣ ಅಧಿಕವಾಗ್ತಾ ಇದೆ. ಖಾನಾಪುರ ತಾಲೂಕಿನಲ್ಲಿ ಹಬ್ಬನಟ್ಟಿ ಮಾರುತಿ ಮಂದಿರ ಮುಳುಗಡೆಯಾಗಿದೆ. ಮಲಪ್ರಭಾ ನದಿಗೆ ಅಧಿಕ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಸಂಪೂರ್ಣವಾಗಿ ಮುಳುಗ್ಬಿಟ್ಟಿದೆ ದೇವಾಲಯದ ಮೇಲ್ಭಾಗದಲ್ಲೇ ಭಕ್ತರು ಬಂದು ದರ್ಶನವನ್ನ ಮಾಡ್ತಾ ಇದ್ದಾರೆ. ಕಣಕುಂಬಿ ಮತ್ತೆ ಜಾಂಬೋಟಿ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಭಾರಿ ಮಳೆ ಹಿನ್ನೆಲೆಯಲ್ಲಿ ದೇವಸ್ಥಾನ ಹಬ್ಬನಟ್ಟಿಯಲ್ಲಿ ಮುಳುಗಡೆ ಆಗಿಬಿಟ್ಟಿದೆ. ಹಬ್ಬನಟ್ಟಿ ಮಾರುತಿ ಮಂದಿರ ಮುಳುಗಡೆ ಆಗಿದೆ. ಅಲ್ಲಿಂದೇ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ದು ಮಲಪ್ರಭಾ ನದಿಗೆ ಜೀವ ಕಳೆ ಬಂದಿದೆ. ನಾನೀಗ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದಲ್ಲಿದ್ದೇನೆ. ಹಬ್ಬನಟ್ಟಿ ಆಂಜನೇಯ ಬೆಳಗಾವಿಗೆ ಪ್ರಸಿದ್ಧ ನದಿಯ ಪಕ್ಕದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಈಗ ಸಂಪೂರ್ಣವಾಗಿ ಮುಳುಗಡೆಗೊಂಡಿರ್ತಕ್ಕಂಥದ್ದು. ಸ್ವಯಂಭೂ ಮಾರುತಿ ಅಂತ ಹೇಳಿ ಈ ಒಂದು ಭಾಗದಲ್ಲಿ ಫೇಮಸ್ ಆಗಿದೆ. ಜಾಂಬೋಟಿಯಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಸ್ಥಾನ ಇರತಕ್ಕಂಥದ್ದು. ಈಗ ಕಳೆದ 4-5 ದಿನಗಳಿಂದ ಜಾಂಬೋಟಿ, ಕಣಕುಂಬಿ ಭಾಗದಲ್ಲಿ ದಾಖಲೆಯ ಮಳೆ ಆಗ್ತಿದೆ. ಹೀಗಾಗಿ ಮಲಪ್ರಭಾ ನದಿ ಈಗ ತುಂಬಿ ಹರಿತಕ್ಕಂಥದ್ದು. ಮಲಪ್ರಭಾ ನದಿ ಈಗ ನವಿಲು ತೀರ್ಥ ಜಲಾಶಯವನ್ನ ಸೇರ್ತಾ ಇದೆ. ಈ ಬಾರಿ ನವಿಲು ತೀರ್ಥ ಜಲಾಶಯ ಸಂಪೂರ್ಣ ಖಾಲಿಯಾಗಿತ್ತು, ಡೆಡ್ ಸ್ಟೋರೇಜ್ ಹಂತಕ್ಕೆ ಬಂದು ನಿಂತಿತ್ತು. ಹೀಗಾಗಿ ಹುಬ್ಬಳ್ಳಿ, ಧಾರವಾಡ, ಗದಗ ಮತ್ತೆ ಬಾಗಲಕೋಟೆಯ ಜನ ಕುಡಿಯೋ ನೀರಿಗೆ ಸಂಕಷ್ಟ ಎದುರಿಸುವಂತಹ ಸ್ಥಿತಿ ನಿರ್ಮಾಣವಾಗ್ತಿತ್ತು. ಆದರೆ ಜುಲೈ ಮೊದಲ ವಾರದಲ್ಲಿ ಈಗ ಮಳೆ ಅಬ್ಬರ ಆರಂಭವಾಗಿರ್ತಕ್ಕಂಥದ್ದು. ಈಗ ದೇವಸ್ಥಾನದ ಅರ್ಧ ಭಾಗದಷ್ಟು ಮುಳುಗಿದೆ. ಇಲ್ಲೇನೆ ಮಾರುತಿ ದೇವಸ್ಥಾನ ಗರ್ಭಗುಡಿ ಇರತಕ್ಕಂಥದ್ದು, ಗರ್ಭಗುಡಿ ಸಂಪೂರ್ಣವಾಗಿ ಮುಳುಗಿರ್ತಕ್ಕಂಥದ್ದು. ಕೆಲ ಮೂರ್ತಿಗಳು ಮಾತ್ರ ಈಗ
ಕಾಣ ಸಿಗ್ತಾ ಇವೆ. ಇನ್ನು ಪ್ರತಿ ಭಾನುವಾರ ಶನಿವಾರ ಸೇರಿದಂತೆ ನಿತ್ಯ ಸಾವಿರಾರು ಜನ ಬಂದು ಈ ದೇವರ ಮಾರುತಿ ದೇವರ ದರ್ಶನವನ್ನು ಪಡಿತಾರೆ. ಆದ್ರೆ ಈಗ ಸದ್ಯ ದರ್ಶನ ಸಾಧ್ಯ ಆಗ್ತಿಲ್ಲ. ಹೀಗಾಗಿ ಮೇಲ್ಭಾಗದಲ್ಲಿ ಬಂದು ಪೂಜೆಯನ್ನು ಸಲ್ಲಿಸಿ ವಾಪಸ್ ಹೋಗ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಕ್ಕೆ ಕೆಲ ಭಕ್ತರಿದ್ದಾರೆ, ನಾವು ಮಾತಾಡ್ಸೋಣ. ಸರ್, ಎಲ್ಲಿಂದ ಬಂದಿದ್ದೀರಿ? ಈಗ ಮಜ್ಗಾವ್ ನಮ್ದು ಊರ, ಅಲ್ಲಿಂದ ಬಂದಿರಿ ಸರ್. ಹೇಗಿದೆ ಈಗ ದೇವಸ್ಥಾನ? ದೇವಸ್ಥಾನ ಸರ್ ಭಾಳ ಜಾಗೃತಿ ಇದೆ ಮತ್ತು ಭಾಳ ಚಲೋ ಇದೆ ಸರ್. ಇದು ಒಂದು ತಿಂಗಳು ಲೇಟ್ ಆಗೈತ್ರಿ ಮಳಿ, ಆ ಸಲುವಾಗಿ ಇಲ್ಲಾಂದ್ರೆ ಎಲ್ಲ ಫುಲ್ ಆಗ್ತಿತ್ತು ಸರ್. ಇನ್ನ ಮಟ್ಟ ಸರ್ ಒಂದು ತಿಂಗಳು ಲೇಟ್ ಆಗೈತ್ರಿ ಮಳಿ, ಆ ಸಲುವಾಗಿ ಜರ ಇದೈತ್ರಿ ಸರ್. ಈಗ ಒಂದು ತಿಂಗಳದಾಗ ಸರ್ ಹಿಂಗೆ ಮಳಿ ಬಿದ್ದರೆ ಎಲ್ಲ ಪೂರ್ತಿ ಇದಾಗ್ತೈತ್ರಿ. ಅರ್ಧ ನೀರಾಗಿರ್ತದ್ರಿ ದೇವಸ್ಥಾನ? ಅರ್ಧ ಇಲ್ರಿ ಸರ್, ಪೂರ್ತಿ ನೀರಾಗಿರ್ತೈತ್ರಿ. ಬರೀ ಕಮ್ಮಿ ಇದು ಅಷ್ಟು ಕಾಣಂಗಿಲ್ರಿ. ಒಂದೊಂದು ಟೈಮ್ಗೆ ಕಳಶ ಅಷ್ಟ ಕಾಣ್ತಾವ್ರಿ ಸ್ವಲ್ಪ ಸ್ವಲ್ಪ. ಇಲ್ರಿ ಫಸ್ಟ್ ಟೈಮ್ ರೀ ಬರ್ದಿ. ಬಟ್ ನೋಡಕ್ ಸಿಗ್ಲಿಲ್ಲ. ಹಾಂ, ನೀರ್ ಎಷ್ಟು ಬರುತ್ತೆ? ಸೊ ಭಾಳ ಇಲ್ರಿ, 1 ಮಂತ್ ಲೇಟ್ ಆಗಿದ್ದಾರಲ್ಲ ಮಳಿ, ಅಷ್ಟು ಪಾऊस ಇಲ್ರಿ. ಅದರ ಸಂಬಂಧ ಸ್ವಲ್ಪ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂಗಾರು ಮಳೆ ಚುರುಕನ್ನ ಪಡೆದಿದೆ. ಇದೇ ರೀತಿ ಮಳೆ ಮುಂದುವರಿಲಿ ಅಂತಕ್ಕಂಥದ್ದು ರೈತರು ಮತ್ತು ಸಾರ್ವಜನಿಕರ ದೇವರಿಗೆ ಮೊರೆಯಾಗಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಕೆಲವು ಭಾಗಗಳಲ್ಲಿ ಮಳೆ ಈಗಷ್ಟೇ ಚುರುಕನ್ನ ಪಡ್ಕೊಳ್ತಾ ಇದೆ. ಇನ್ನು ಕೆಲವು ಭಾಗಗಳಲ್ಲಿ ಇನ್ನೂ ಕೂಡ ವರುಣ ಕೃಪೆಯನ್ನ ತೋರ್ತಾ ಇಲ್ಲ. ವರುಣ ಕೈಕೊಟ್ಟ ಪರಿಣಾಮ ರೈತ ವರ್ಗ ಕಂಗೆಟ್ ಕೂತಿದೆ. ಈಗ ಮೊಳಕೆಯಲ್ಲೇ ಒಡಿತಾ ಇದೆ ಬೆಳೆ, ಹಾಗಾಗಿ ರೈತರು ಕಂಗಾಲಾಗ್ತಾ ಇದ್ದಾರೆ. ಮಳೆ ಇಲ್ಲದೆ ಹತ್ತಿ, ತೊಗರಿ, ಶೇಂಗಾ ಬೆಳೆ ಬಾಡ್ ಹೋಗ್ತಾ ಇದೆ. ಯಾದಗಿರಿ, ರಾಯಚೂರು ಜಿಲ್ಲೆಯಲ್ಲಿ ಮಳೆ ಕೊರತೆ ಕಾಡ್ತಾ ಇದೆ. ವಿಜಯನಗರ ಜಿಲ್ಲೆಯಲ್ಲಿ ಗುಳೆ ಹೋಗ್ತಿದ್ದಾರೆ ಜನ. ಬರದ ಪರಿಸ್ಥಿತಿಯಿಂದ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. ಅಂದ್ರೆ ಈಗಲೇ ಸಮೀಕ್ಷೆಯನ್ನು ನಡೆಸಿ ಬರ ಪರಿಹಾರ ಅಂತೇಳಿ ಸರ್ಕಾರ ಕೊಡಬೇಕು ಅಂತ ಆಗ್ರಹವನ್ನ ರೈತರು ಮಾಡ್ತಾ ಇದ್ದಾರೆ. ನೋಡಿ, ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಬಿತ್ತನೆ ಮಾಡ್ಬಿಟ್ಟಿದ್ದಾರೆ, ಮಳೆ ನಿರೀಕ್ಷೆಯಲ್ಲಿ ಮಾಡಿದ್ದಾರೆ, ಬಟ್ ಮಳೆ ಬರ್ತಾ ಇಲ್ಲ. ಹಂಗಾಗಿ ಈ ಕೊಡಪಾನದಲ್ಲಿ ಪಾಪ ನೀರು ತಗೊಂಡು ಹೋಗಿ ತಮ್ಮ ಬೆಳೆಗಳಿಗೆ ಹಾಯಿಸ್ತಾ ಇದ್ದಾರೆ. ಬಟ್ ಇದನ್ನ ಎಷ್ಟು ದಿನ ಅಂತ ಮಾಡಕ್ ಸಾಧ್ಯ? ಈಗ ಅಂತರ್ಜಲ ಮಟ್ಟನೂ ಕುಸಿತ ಆಗ್ತಾ ಇದೆ. ಇನ್ನೊಂದು ಕಡೆ ಗುಳೆ ಹೊರಟಿದ್ದಾರೆ ಜನ. ಮಳೆ ನಿರೀಕ್ಷೆಯಲ್ಲಿದ್ರು, ಮಳೆ ಇಲ್ಲ, ಹೆಂಗೋ ಹೊಟ್ಟೆಪಾಡು, ಜೀವನ ನಡೆಸ್ಬೇಕಲ್ಲ, ಅದಕ್ಕೆ ದುಡಿಮೆ ಬೇಕು, ಅಂದರೆ ಅದಕ್ಕೆ ದುಡ್ಡು ಅನಿವಾರ್ಯ. ಹಾಗಾಗಿ ಎಲ್ಲೋ ಕೆಲಸವನ್ನು ಅರಸಿ ಗುಳೆ ಹೋಗ್ತಾ ಇದ್ದಾರೆ. ವಿಜಯನಗರದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಆ ಮನೆಗಳೆಲ್ಲ ಖಾಲಿ ಖಾಲಿ ಆಗಿದೆ. ಜನ ಕೆಲಸವನ್ನು ಅರಸಿ ಗುಳೆ ಹೋಗಿದ್ದಾರೆ.